ಸರ್ಕಾರಿ ಜಾಗ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಗ್ರಾಮಸ್ಥರು ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರಿ ಜಾಗ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಗ್ರಾಮಸ್ಥರು ಸದಸ್ಯರು ಪ್ರತಿಭಟನೆಯನ್ನ ಮಾಡಿರೋದು ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಾಗಿರುವಂತಹ ಘಟನೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಹಲವರಿಂದ ಮನೆ ನಿರ್ಮಾಣ ಮಾಡಲಾಗಿದೆ. ಹಲವು ಬಾರಿ ದೂರು ನೀಡಿದ ಗ್ರಾಮಸ್ಥರು ಮತ್ತು ಪಂಚಾಯತ್ ಸದಸ್ಯರು ಎಷ್ಟೇ ದೂರು ನೀಡಿದರೂ ಪ್ರಯೋಜನ ಆಗಿಲ್ಲ ಅಂತ ಆಕ್ರೋಶ. ಈ ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಪಿಡಿಒಗಳಿಂದ ಕಾರ್ಯನಿರ್ವಹಣೆ. ಇಬ್ಬರು ಪಿಡಿಒಗಳ ಕಿತ್ತಾಟದಲ್ಲಿ ಊರಿನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಪೊಲೀಸರ ಸಮ್ಮುಖದಲ್ಲಿ ಬೀಗ ತೆಗೆಸಿದ್ದಾರೆ ಪಿಡಿಒ. ಬೇಗ ತೆಗೆಸಿ ಪ್ರತಿಭಟನಾ ನಿರತ ಗ್ರಾಮಸ್ಥರು ಸದಸ್ಯರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಮಸ್ಯೆ ಇತ್ಯರ್ಥಪಡಿಸುವ ಭರವಸೆಯನ್ನ ನೀಡಿದ್ದಾರೆ ಪಿಡಿಒ ಅನ್ನೋದು ಗೊತ್ತಾಗ್ತಾ ಇದೆ. ರೂಪಾ ಅವರ ಹೆಸರು. ಸರ್ಕಾರಿ ಜಾಗ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಗ್ರಾಮಸ್ಥರು ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯತ್ ಅಲ್ಲಾಗಿರುವಂಥ ಘಟನೆ ಇದು. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ನೋಡಿ ಇವರೇ ಪಿಡಿಒ ರೂಪಾ ಅವರು. ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಮನೆ ಎಷ್ಟು ಜನ ಕಟ್ಕೊಂಡಿದ್ದಾರೆ ನಮ್ಮಲ್ಲಿ? ಈಗ ನಿನ್ನೆ 5 ಜನರಿಗೆ ಅರ್ಜಿ ಕೊಟ್ಟಿದ್ದೀರಾ ನೀವು ತೆರವುಗೊಳಿಸಿ ಅಂತ. ಅವ್ರಿಗೆ ನಾನು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಈ ತರ ಯಾಕಂದ್ರೆ ಅವ್ರಿಗೆ ನೋಟಿಸ್ ಅಂದ್ರೆ ಏನಂದ್ರೆ ಅದು ನಮ್ಮ ಪಂಚಾಯತಿ ಜಾಗ, ನೀವು ಯಾಕೆ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ ಈ ರೀತಿ ಅವರಿಗೆ ಸೂಚನೆ ಹಾಕಿದ್ದೀವಿ. ಈಗ ಒಂದು ಜಾಗದವರು ಇಲ್ಲೇ ಮನೆ ಐತಿ, ಜನರಲ್ ಹಾಸ್ಪಿಟಲ್ ಸೊಸೈಟಿನಾಗ ಸುಮ್ಮನೆ ತರಬೇಕಂತ ಆಗ್ಯದ. ಎಕ್ಸ್ಟ್ರಾಕ್ಟಲ್ಲಿ ಇರೋಂತ ಜಾಗ ಆದ್ರೆ ಪಿಡಿಒ ಮೇಡಮ್ ಅವರಿಗೆ ಅಧಿಕಾರ ಇದೆ. ರೆವಿನ್ಯೂದಾರ ಆದ್ರೆ ಮತ್ತೆ ಅದು ಇನ್ನೇ ತಹಶೀಲ್ದಾರಿ ಬರುತ್ತೆ. ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಪಟ್ಟಿದ್ರೆ ಅವ್ರಿಗೆ ಅವರು ಇಲ್ಲಾದ್ರೆ ಹಿಂಗ್ ಬರ್ರಿ ಅಂತೇಳಿ ಅದು ಈಗ ನಾವೇನಕ್ಕೋ ಬಂದೇವಿ ಈಗ ಬರ್ರಿ ಅಂದ್ರೆ ಅದಕ್ಕಲ್ಲ, ಈಗ ಅದಕ್ಕೊಂದು ಮನವಿ ಕೊಡ್ಬೇಕೇನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್. ಈಗ ಸರ್ಕಾರಿ ಜಾಗ ಒತ್ತುವರಿ ಅದು ಯಾವ ಜಾಗ ಅದು? ಜೊತೆಗೆ ಒಂದು ಪಂಚಾಯತಿಗೆ ಇಬ್ಬಿಬ್ಬರು ಪಿಡಿಒಗಳಿದ್ದಾರೆ. ಏನ್ ಗೊಂದಲ ಇದು ಅಂತ? ರಾಮ ಅಂತಂದ್ರೆ ಇದು ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮ ಪಂಚಾಯತಿಯಲ್ಲಿ. ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಗ್ರಾಮ ಪಂಚಾಯತಿ ಸರಹದ್ದಲ್ಲಿ ಬರ್ತಕ್ಕಂಥ ಸುಮಾರು 104 ಎಕರೆ ಏನು ಸರ್ಕಾರಿ ಜಮೀನು ಇರುತ್ತೆ, ಅಂದ್ರೆ ಗೋಮಾಳ ಜಮೀನು ಅಂತ ಇರುತ್ತೆ. ಈ ಒಂದು ಗೋಮಾಳ ಜಮೀನಲ್ಲಿ ಅದೇ ಗ್ರಾಮದ ಕೆಲವು ಪ್ರಭಾವಿಗಳು ಅದನ್ನ ಒತ್ತುವರಿ ಮಾಡ್ತಕ್ಕಂಥದ್ದು, ಅಲ್ಲಿ ಏನು ಬೇರೆ ಬೇರೆ ಕಟ್ಟಡಗಳನ್ನ ಕಟ್ತಕ್ಕಂಥದ್ದು, ಮತ್ತೆ ವಾಣಿಜ್ಯ ಕಟ್ಟಡಗಳನ್ನು ಕಟ್ತಕ್ಕಂಥದ್ದು, ಅವ್ರಿಗೆ ಬೇಕಾದ ರೀತಿಯಲ್ಲಿ ಹೆಚ್ಚು ಕಮ್ಮಿ 40 ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈ ಸಂಬಂಧಪಟ್ಟಂತೆ ಹಲವು ಬಾರಿ ಗ್ರಾಮಸ್ಥರು ಪಿಡಿಒಗೆ ಮನವಿಯನ್ನು ತರ್ತಾರೆ. ಇಲ್ಲಿ ಮತ್ತೊಂದು ಗೊಂದಲದ ವಿಚಾರ ಏನಂತಂದ್ರೆ ಆ ಒಂದು ಪಂಚಾಯತಿಯಲ್ಲಿ ರೂಪಾ ಅನ್ನುವಂಥವ್ರು ಮತ್ತೆ ದುರ್ಗೇಶ್ ಅನ್ನುವಂಥ ಇಬ್ಬರು ಪಿಡಿಒಗಳು ಇರ್ತಾರೆ. ಅಂದ್ರೆ ಈ ಯಾರೊಬ್ಬ ಈ ಮುಂಚಿತವಾಗಿ ರೂಪಾ ಅಂತ ಏನಿದ್ರೆ ಮೊದಲಿದ್ದಲು ಕೂಡ ಅಂದ್ರೆ ಕಳೆದ 5-6 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾರೆ. ಈಗ ಹೊಸದಾಗಿ ಪ್ರಭಾರ ಬಂದಂತಹ ಮತ್ತೊಬ್ಬ ಪಿಡಿಒ ಏನಿದ್ದಾರೆ ಅವರ ನಡುವೆ ಒಂದು ಕಿತ್ತಾಟ ನಡ್ತಕ್ಕಂಥ. ಅಂದ್ರೆ ಒಬ್ಬರು ಹೇಳಿದಂತಹ ಹೇಳಿಕೆ ಅಥವಾ ಒಬ್ಬರು ಕೊಟ್ಟಂತಹ ಆದೇಶ ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ. ಅಂದ್ರೆ ಒಬ್ಬ ಪಿಡಿಒನ ಪಂಚಾಯತಿ ಪರವಾಗಿದ್ರೆ ಮತ್ತೊಬ್ರು ಗ್ರಾಮಸ್ಥರ ಪರವಾಗಿ ಅಥವಾ ಅಲ್ಲಿರ್ತಕ್ಕಂತಹ ಪ್ರಭಾವಿಗಳ ಪರವಾಗಿ ನಿಂತು ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಕೆಲ ಪ್ರಭಾವಿಗಳು ಅವ್ರು ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಸುಮಾರು 40ಕ್ಕಿಂತ ಅಧಿಕ ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಏನ್ ಜಮೀನಿದೆ, ಸರ್ಕಾರಿ ಜಮೀನಿದೆ, ಅಲ್ಲಿ ಹಲವಾರು ರೀತಿಯಾದ ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಕೆಲವು ಗ್ರಾಮಸ್ಥರೇನಿದ್ರೆ ಅಥವಾ ಹೋರಾಟಗಾರರೇನಿದ್ರೆ ಈ ಒಂದು ನಡ್ತಕ್ಕಂಥ ಒಂದು ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನ ಮಾಡ್ತಾರೆ. ಮತ್ತೆ ಇವತ್ತು ಗ್ರಾಮ ಪಂಚಾಯತ್ಗೆ ಒಂದು ಮುತ್ತಿಗೆಯನ್ನು ಹಾಕಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅಂದ್ರೆ ಬೀಗವನ್ನು ಕೂಡ ಕೇಳ್ತಾರೆ. ಅಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಬೀಗವನ್ನು ಹಾಕಿದ್ರೆ ಅಲ್ಲಿರ್ತಕ್ಕಂಥ ಪಂಚಾಯತಿ ಸದಸ್ಯರು ಕೂಡ ಮತ್ತೊಂದು ಒಟ್ಟಿಗೆ 2 ಬೀಗವನ್ನು ಹಾಕ್ತಕ್ಕಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಅಕ್ರಮವನ್ನ ತಡಿಬೇಕು, ಮತ್ತೆ ಇಲ್ಲಿ ಆಗ್ತಕ್ಕಂಥ ಏನು ಜಮೀನು ಏನಿದೆ ಅದನ್ನ ಪೂರ್ತಿ ಅಕ್ವೈರ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಗ್ರಾಮಸ್ಥರು ಮಾಧ್ಯಮದ ಮುಂದೆ ಮಾತಾಡ್ಲಿಕ್ಕೆ ಭಯ ಪಡುವಂತ ವಿಚಾರ. ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಏನು ಅವರಿಗೆ ಫೋನ್ ಮಾಡ್ತೀವಿ, ಫೋನ್ ಮಾಡ್ಬಿಟ್ಟು ಮಾತಾಡಿ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾತಾಡಲ್ಲ. ಅಂದ್ರೆ ನಮಗೆ ಭಯ ಆಗುತ್ತೆ. ಅಲ್ಲಿರ್ತಕ್ಕಂಥ ಕೆಲ ಪ್ರಭಾವಿ ಅಂದ್ರೆ ಅವ್ರ ಹೆಸರು ಕೂಡ ಹೇಳ್ತಾರೆ, ಚಂದ್ರಪ್ಪ ಮತ್ತೆ ಯಲ್ಲಪ್ಪ ಅಂತ ಏನಿದ್ರೆ ಅವ್ರು ನಮ್ಮ ಮೇಲೆ ಏನೋ ರೌಡಿಗಳನ್ನ ಕರ್ಸಿ ಒಡ್ಸುವಂತದ್ದು ಮತ್ತೆ ಬೆದರಿಕೆ ಹಾಕುವಂತದ್ದು ಈ ತರ ಒಂದು ಕೆಲಸವನ್ನ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಮಾತಾಡಲ್ಲ. ಅಂದ್ರೆ ಅಲ್ಲಿರ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸುವಂತಹ ಜನರು ಏನಿದ್ರೆ ಕೆಲ ಪ್ರಭಾವಿಗಳ ಏನೋ ಒಂದು ಒತ್ತಡದಿಂದ ಆಗ್ಲೋ ಅಥವಾ ಕೆಲ ಪ್ರಭಾವಿಗಳ ಅವರ ಒಂದು ರೌಡಿಸಂನಿಂದ ಆಗಿಲೋ ಅವರು ಭಯಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಏನಂತಂದ್ರೆ ಅಲ್ಲಿರ್ತಕ್ಕಂತಹ ಸರ್ಕಾರಿ ಜಾಗವನ್ನು ಉಳಿಸಬೇಕು, ಆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಎಲ್ಲವೂ ಕೂಡ ಏನು ವಾಪಸ್ ಪಡಿಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಆಗಿದೆ. ರಾಮ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.